ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಯಲವಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸಾಮಾನ್ಯ ಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಣ್ಣರವರು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಶಿವಣ್ಣ, ಉಪಾಧ್ಯಕ್ಷರು ಎನ್ ಗೋಪಾಲರೆಡ್ಡಿ, ನಿರ್ದೇಶಕರು ರಾಮಚಂದ್ರ ರೆಡ್ಡಿ, ವೈವಿ ನಾರಾಯಣಸ್ವಾಮಿ, ಎಂ ಬೈರಾರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ, ಚಿಕ್ಕರೆಡ್ಡಿ, ಚನ್ನರಾಯಪ್ಪ, ಶ್ರೀರಾಮಪ್ಪ, ಶ್ರೀಮತಿ ನಾಗರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಕಾರ್ಯನಿರ್ವಹಣಾಧಿಕಾರಿಗಳು ಎಂ ಶ್ರೀನಿವಾಸ ರೆಡ್ಡಿ, ಹಾಲು ಪರಿವೀಕ್ಷಕರು ರವಿಕುಮಾರ್, ಸಹಾಯಕ ದೇವರಾಜ್ ಹಾಗೂ ಊರಿನ ಮುಖಂಡರು, ಹಿರಿಯರು, ಯುವ ಮುಖಂಡರು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆ ವರ್ಷದ ಖರ್ಚು ವೆಚ್ಚಗಳ ಬಗ್ಗೆ ವರದಿ ಹಾಗೂ ಸಿಬ್ಬಂದಿ ವರ್ಗದ ವೇತನದ ಬಗ್ಗೆ ವರದಿ, ಹೀಗೆ ಎಲ್ಲ ರೀತಿಯ ವರ್ಷದ ಡೈರಿ ಅಭಿವೃದ್ಧಿಯ ಬಗ್ಗೆ ವರದಿಯನ್ನ ಸವಿಸ್ತಾರವಾಗಿ ವ್ಯಕ್ತಪಡಿಸಿದರು. ಹಾಗೂ ನಿರ್ದೇಶಕರು ಮತ್ತು ಸಾರ್ವಜನಿಕರ ಹಸು ಸಾಕಾಣಿಕೆ ಬಗ್ಗೆ ಸಂಕ್ಷಿಪ್ತವಾಗಿ ಈ ಸಲಹೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಸಲಹೆಗಳನ್ನು ತಿಳಿಸಿದರು. ನಮ್ಮ ಕಚೇರಿಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು ಸಕಾಲಕ್ಕೆ ಒದಗಿಸುತ್ತೇವೆ ಹಾಗೂ ಸರ್ಕಾರದ ಹಾಲಿನ ವಿಚಾರದಲ್ಲಿ ಎಲ್ಲ ರೈತರಿಗೆ ಹೆಚ್ಚಿನ ಹಣ ಸಿಗುವಲ್ಲಿ ಸಹಕರಿಸುತ್ತೇವೆ ಹಾಗೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಆಡಳಿತ ಮಂಡಳಿಗೆ ತಿಳಿಸಿ ಹೆಚ್ಚಿನ ರೀತಿಯ ಸಲಹೆಗಳನ್ನು ಪಡೆದುಕೊಳ್ಳಿ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳು ಎಂ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆಗೆ ಬಂದಿರುವ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಎಲ್ಲ ಗಣ್ಯರಿಗೂ, ಊರಿನ ಹಿರಿಯರು, ಸಾರ್ವಜನಿಕರು, ಯುವ ಮುಖಂಡರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಗೌರವ ಸಲ್ಲಿಸಿ ಡೈರಿ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. అట్లే పెట్టుకోవద్దు రేటు. నెక్స్ట్ టైం ఢిల్లీ చెకప్ అనేది ఇది స్టాక్ అయ్యింది, 4 రోజు స్టాక్ అయ్యా, నెయ్యి స్టాక్ అయ్యా, ಅಥವಾ ಇದು ಪಾವು ఉండేది ఇప్పుడు పోయిన 10% అయిపోవాలి, అక్కడే పౌడర్ పంపించాలి. ఇప్పుడు మనకి ఎంత మార్కెట్ బరీ 8 లక్షలు మాత్రం మార్కెట్ ఉంది మన కోలార్ ఆలోకుంటే. ఇది 3.5 లక్షలు 4 లక్షల రేట్లు తీసుకొని వస్తారు. దాంట్లో మన సర్కార్ నుంచి చేస్తుంటే ಪಾಲ್ ರೇಟ್ ₹2 ಲೆಕ್ಕಿಸಿ ನೇರ ರೈಟ್ ಅವ್ರು ₹1 ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಇವ್ರು ಏನೇ ಮಾಡಿದ್ರು ನಮ್ದೇ ತಗೋತಾರೆ ಅಂತ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರೆ, ವರ್ಷಕ್ಕೆ ಇಷ್ಟು % ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ನಮ್ಮಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಇದು ಕಮ್ಮಿ ಆಗುತ್ತೆ. ನಿಮ್ಗೆ ಒಕ್ಕೂಟದಲ್ಲಿ ಸಬ್ಸಿಡಿಗಳು ಇದಾವೆ, ಬೀಜಗಳೆಲ್ಲ ಬೀಜ ಕೊಡ್ತೀವಿ ನಾವು, ಕಡ್ಡಿನೂ ಕೊಡ್ತೀವಿ, ಬೀಜ ಇದಾವೆ, ನರ್ಸರಿ ಇದು ಸಸಿಗಳು ಕೊಡ್ತೀವಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಸೆಕ್ರೆಟರಿ ಹತ್ರ ಹೇಳ್ಕೊಂಡು ಅದನ್ನ ಹೇಳಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನಿಮ್ಗೆ ಬೀಜ ಸಪ್ಲೈ ಮಾಡ್ತೀವಿ. ಕುದುರೆ ಮಸಾಲೆ ಅವರಿಗೆ ಲಾಭ ಹಾಕೊಂಡು ದೇಶನ ಫಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಹಾಲು ಏನು ನೋಡ್ಕೊಂಡು ಇದನ್ನ ಮೇಲ್ಗಡೆ ಏನು ಹೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಅವ್ರು ಬಂದಿದ್ದ ಅವ್ರು ತಿನ್ನೋಕ್ ಸರೋಗ್ತಾ ಇದೆ. ಯಾಕೆ ಅಲ್ಲಿಂದ ಏನೇನು ಕಂಪ್ನಿದಲ್ಲಿ ನಮ್ಗೇನು ಬರ್ತಾ ಇಲ್ಲ. ನಾವು ಹಾಕಿರೋ ಹಾಲು ವರ್ಷಕ್ಕೊಂದ್ಸರಿ ₹1.80 ಸಾರ ಹೇಳ್ದಂಗೆ ಬೋನಸ್ ನೋಡ್ತೀವಿ ಕಣ್ಣಾರೆ. ₹5 ಎಷ್ಟು ತಿಂಗಳಾಗಿದೆ, ಎಷ್ಟು ತಿಂಗಳಾಗಿದೆ ಕೇಳಿ ನೀವೇ ನೋಡಿ. ಅಲ್ಲಿಂದ ಮೇ, ಜೂನ್, ಜುಲೈ ಅಲ್ಲ ಮಳೆ ಇಲ್ಲ, ಇನ್ನೊಂದಿಲ್ಲ, ಜೋಳ ಕೊಡ್ಬೇಕು అంటే ఫ్రీగా దుడ్డు కానీ పాలు 5 లక్షలు ఇంత పాలు మన బట్వాడి వస్తుంది 12 లక్షల 80,000 ఇవ్వాలి. ₹2 అతను ఎక్కించిన ₹2 ఎక్కించారు ప్యాకెట్ పైన, 2 ఎక్కించి నేరంగా రేట్లకి వేయండి.
ಅದಕ್ಕೆ ಮತ್ತೆ 5 ಲಕ್ಷ ಲೀಟರ್ ಪಾಲ 5 ಲಕ್ಷಕ್ಕೆ ನಮ್ಗೆ ತಗೊಂಡು ಇಲ್ಲಿಂದ ಪಾಲು ತಂದೆ ಒಂದು 2 ಲಕ್ಷ ಚಳಿ ಅದ 2 ಲಕ್ಷ ಮತ್ತೆ ಅದು ಚಳಿ ಇರ್ತದೆ ಲಾಸ್ಟ್ ಕೊಡ್ತಾರೆ ಅದಕ್ಕೆ ಸದ್ಯಕ್ಕೆ ಈಗಲ್ಲ ಪಾಲ್ 20 ಅಕ್ಟೋಬರ್ ನವೆಂಬರ್ ಪಾಲ್ ಸ್ಟಾರ್ಟ್ ಆಯ್ತು ತೆಗೆದಕ್ಕೆ ರೈಸ್ ಜಾಸ್ತಿ వాళ్ళు అక్కడ రైతులు బిడ్డలే కదా అందరూ పాలన కూడా కదా రాజలక్ష్మి పాలన చూడే వైద్యులు పాలన చూడే వాళ్ళ తనే చేసేదే ఇప్పుడు గవర్నమెంట్ సిద్ధరామయ్య వాళ్ళు గవర్నమెంట్ రెడీ చేస్తారండి ಸರ್ ಈಗ ಇವ್ರ ಬಗ್ಗೆ ಮಾತಾಡ್ತಿದ್ರೆ ಎಲ್ಲರೂ ಬಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಇನ್ನೂ ಚೆನ್ನಾಗಿ ಅದನ್ನ ಮುಂದಕ್ಕೆ ಸಮಸ್ಯೆಗಳನ್ನ ನಿವಾರಿಸಬಹುದು. ಇಲ್ಲಾಂದ್ರೆ ನಾವು ಅಲ್ಲೇ ಇಟ್ಕೊಂಡ್ ಕುಂತಾಗ ಅದು ಮುಂದೆ ಇದಾಗಲ್ಲ ಸಮಸ್ಯೆಗಳು ಅದೇ ತರ ಅವ್ರಿಗಷ್ಟೊಂದು ಬೇಜಾರಾಗಿರೋದೇನಂದ್ರೆ ಟಿವಿಗೊಂದೊಂದು ಸಾರಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದರಿಂದ ಏನಪ್ಪ ಬಿಡಪ್ಪ ಏನ್ ಸುಮ್ಮನೆ ಮಾಡ್ಕೊಂಡ್ಬಿಟ್ಟು ಕುರಿಗಿಲ್ಲ ಮೇಕೆಗಿಲ್ಲ ಮಾಡ್ಕೊಳ್ಳೋಣ ಅಂತ ಪರಿಸ್ಥಿತಿಯಲ್ಲಿದೆ. ತಿಂಗಳಿಗೊಂದೊಂದು ಸಾರಿ ಟಿವಿ ಮಾಡ್ತಾ ಇದ್ರೆ ತಿಂಗಳು ಸೇರ್ತಾರೆ. ಈಗ ಅಟ್ಲೇ ಮಲ ತೆಗಿತೀರಿ ಮಲ ತೆಗಿತೀರಿ ನಿಗೂಢವಾಗಿ ಬಂದಿತ್ತು 2,35,834 ಅದನ್ನ ಒಂದು 10 ನಿಧಿಗಳನ್ನು ಇರಿಸ್ತಾರೆ ಸರ್ಕಾರದ ಒಂದು ಕಾನೂನು ಪ್ರಕಾರ. ಮೊದಲನೇದಾಗಿ ಆಪತ್ತು ನಿಧಿ 58,957.96 ಮತ್ತೆ ಎರಡನೇದು ಶಿಕ್ಷಣ ನಿಧಿ ಅಂತ 3,537 ಅದು ಸರ್ಕಾರಕ್ಕೆ ಹೋಗ್ತದೆ. ಕಟ್ಟಡ ನಿಧಿ 17,333.64 ಈ ಕಟ್ಟಡ ಕೆಲಸ ಮಾಡ್ಬೇಕಂದ್ರೆ ಈಗ ಸುಣ್ಣ ಬಣ್ಣ ಬೆಳಿಬೇಕಾದ್ರೆ 17,333.64 ಶೇರ್ ಡ್ಯೂರೇಟ್ ಏನ್ ಶೇರ್ ಕಟ್ಟಿರ್ತೀರೋ ಅವರಿಗೆ 1,468.80 ಹೋಗ್ತದೆ. ಅದೇ ರೀತಿ ಸದಸ್ಯರ ಬೋನಸ್ 1,447.08 ಹೋಗ್ತದೆ. ಇಲ್ಲಿ 4 ಸದಸ್ಯರು. ಅದೇ ರೀತಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೂ ಬೋನಸ್ ಹೋಗ್ತದೆ 15,453.40. ದಾನ ಧರ್ಮದ ನಿಧಿ ಅಂತ 15,453.40. ಅಂದ್ರೆ ನಿಮ್ ಕಂಪನಿಗೆ ಯಾರಿಗ ದಾನ ಕೊಡ್ಬೋದು. ರಾಷ್ಟ್ರಗಳ ಅಭಿವೃದ್ಧಿ ನಿಧಿ ಅಂತ 7,726.70. ಸದಸ್ಯರ ಅಥವಾ ಸಿಬ್ಬಂದಿ ವಿಮಾ ನಿಧಿ ಅಂತ 7,726. ಸಹಕಾರಿ ಅಭಿವೃದ್ಧಿ ನಿಧಿ ಅಂತ 7,726.70. ಈ ರೀತಿಯಾಗಿ ಎಲ್ಲ ಇಂಗ್ಲಿಷ್ ಆದ್ಮೇಲೆ 100 ಒಬ್ಬ ರೈತರು 100 ರೂಪಾಯಿ ಹಾಲು ಹಾಕಿದ್ರೆ ₹1.82 ಬೋನಸ್ ಬಂದಿದೆ. ಈ ರೀತಿಯಾಗಿ ನಿಮ್ಮ ಒಂದು ಸಂಘದ ಚಿತ್ರಣ ಇದೆ. ಇದನ್ನೇನಾದ್ರೂ ವಿಷಯಗಳಿದ್ರೆ ಕೇಳಿ ಚರ್ಚಿಸೋಣ, ತೀರ್ಮಾನ ತಗೋಣ. ಸಮಸ್ಯೆಗಳಂದ್ರೆ ಇಲ್ಲೇ ನಾವು ಸೇವಾ ಸಮಸ್ಯೆಗಳಿದ್ರೆ ಸರಿಪಡಿಸ್ಕೊಳ್ಳೋಣ ಅಂತ. 500 ರೂಪಾಯಿ ನೀವು ಹೋಗೋರು ನಮ್ಮ 20 ಫೋನೇ ಇಲ್ಲ 7 ವರ್ಷ ಆಗಿದೆ. ಅಲ್ಲ 7 ವರ್ಷ ಆಗಿದೆ ಮತ್ತೆ ಹೋಗಿಲ್ಲ. ಹೋಗಿ ಬನ್ನಿ ಒಂದ್ಸರಿ. ನಮ್ಮ ಕೆಲಸ ದಿನ ಇರೋದೆ ಒಂದು 3 ದಿವಸ ಮೈಂಡ್ ಟಿಫನಲ್ಲಿ ಇದೆ, ಬಿಸಿಲಿ ಊಟ ಇದೆ, ಇಲ್ಲ ಸೊಸೈಟಿಯಲ್ಲಿ ತಗೊಂಡೋಗ್ಬಿಟ್ಟು ಒಂದು 3 ದಿವಸ ಇದಕ್ಕೆ ಏನಾದ್ರೂ ವಿಷಯದಲ್ಲಿ ಕಲ್ತ್ಕೊಂಡು ಬಂದು ಹೇಳಿ ಅಂತ ಜನಕ್ಕೆ ಅವ್ರಿಗೂ ಅನುಕೂಲ ಆಗ್ತದೆ. ಪಶು ಆಹಾರ ಕೊಡಬೇಕು ಇದೆಲ್ಲ. ಸ್ಥಳೀಯ ಇಲ್ಲಿ ಮಾಡಿರೋ ಅದು 33,376 ರೂಪಾಯಿ ಆಗಿದೆ. ಆಮೇಲೆ ಶಾಂಪಲ್ ಅಲ್ಲೇನು ಹಾಕ್ತಿರೋದು 62,053 ರೂಪಾಯಿ ಬಂದಿದೆ. ಇತರ ಲಾಭ ಅಂತ ಈ ಬ್ಯಾಂಕ್ ಬಡ್ಡಿ ಎಲ್ಲ ಒಕ್ಕೂಟದಿಂದ ಶೇರ್ ಡಿವಿಡೆಂಟು ಬೋನಸ್ ಎಲ್ಲ ಸೇರಿ 53,725 ರೂಪಾಯಿ ಜಮಾ ಆಗಿದೆ. ಜಮಾ ಆಗಿ ಬಟವಾಡೆ ಮಾಡಿ ವ್ಯಾಪಾರ ಲಾಭವಾಗಿ 5,91,225.24 ಉಳ್ಕೊಂಡಿದೆ. ಅಂದ್ರೆ ಆ ವರ್ಷ 23-24 ಎಲ್ಲ ತಗೊಂಡು ಕೊಟ್ಟು ಜನರು ಬಟವಾಡೆ ಮಾಡಿ ಆದ್ಮೇಲೆ ಅದ್ರಲ್ಲಿ ಖರ್ಚುಗಳು ಇದೆ. ಖರ್ಚುಗಳೇನಂದ್ರೆ ಸಿಬ್ಬಂದಿ ಅವರ ವೇತನ 1,86,000, ಸ್ಟೇಷನರಿ ಪ್ಲಸ್ ಹಾಜರುವಾರಂತ 11,146, AMC ಸರ್ವಿಸ್ ಅಂತ 5,494, ವಿದ್ಯುತ್ ಬಿಲ್ಲು 4,970, ಪ್ರಯಾಣದ ಬಟ್ಟೆ 4,350, ಆಡಿಟ್ ಬುಕ್ ಒಂದು ಟೈಪಿಂಗ್ಗೆ 8,000, ಪಶು ಆಹಾರ ಕೂಲಿ
6,900, ಇಂದಿನ ಒಂದು ವಾರ್ಷಿಕ ಮಹಾಸಭೆ ವೆಚ್ಚ 15,550, ಸಮವಸ್ತ್ರ 3,000, ಅಂಚೆ ವೆಚ್ಚ 7,922, ಚುನಾವಣಾ ವೆಚ್ಚ 29,000, ಸೆವೆನ್ ಕೊಡೋದಕ್ಕೆ 3,600, ಒಕ್ಕೂಟದಲ್ಲಿ PWD ಕಟ್ಟಂತ 58,598, ಮತ್ತೆ ಕಾರ್ಯದಕ್ಷತೆ 948, 14 ಶಾಖೆ ಇಸುವುದು. ಈ ರೀತಿಯಾಗಿ 3,44,730 ರೂಪಾಯಿ ಖರ್ಚಾಗಿ ನಿವ್ವಳವಾಗಿ 24 ಪೈಸೆ ಉಳ್ಕೊಂಡಿದೆ. ಖರ್ಚು ವೆಚ್ಚಗಳೆಲ್ಲ ಹೋಗಿ 24 ಸಾವಿರದಲ್ಲಿ 2,35,830 ರೂಪಾಯಿ ಉಳ್ಕೊಂತು. ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚು ಮಾಡಬಹುದು ಅಂತ ಅಂದಾಜು ಬಜೆಟ್ ಇದರಲ್ಲಿ ಅನುಮೋದಿಸಬೇಕಾದ ಸರ್ವ ಸದಸ್ಯರ ಒಂದು ಮಹಾಸಭೆಯಲ್ಲಿ 24-25ನೇ ಸಾಲಿನಲ್ಲಿ ಎಷ್ಟು ಖರ್ಚು ಮಾಡಿ ಅಂದಾಜು ಅಂದ್ರೆ ಇಷ್ಟು ಕಡಿಮೆನೂ ಆಗ್ಬೋದು ಇಲ್ಲ ಜಾಸ್ತಿನೂ ಆಗ್ಬೋದು. ಅದರಲ್ಲಿ ಮೊದಲನೇದಾಗಿ ಸಿಬ್ಬಂದಿ ವೇತನ 2,06,000, ಸ್ಟೇಷನರಿ ಒಂದು 15,000, ಪರೀಕ್ಷಾ ಖರ್ಚು ಒಂದು 5,000, ಸ್ಕೇಲ್ ಮತ್ತು ಅಳತೆ 2,500, AMC ಸರ್ವಿಸ್ ಒಂದು 3,000, ವಿದ್ಯುತ್ ಬಿಲ್ ಒಂದು 6,000, ಪ್ರಯಾಣದ ಭತ್ಯೆ ಒಂದು 5,000, ಸರ್ಕಾರದ 5 ರೂಪಾಯಿ ಬಿಲ್ ಮಾಡಿಸೋದಕ್ಕೆ 2,500, ಬ್ಯಾಂಕ್ ವೆಚ್ಚ ಒಂದು 500, ಆಡಿಟ್ ಟೈಪಿಂಗ್ ಒಂದು 10,000, ಇತರೆ ವೆಚ್ಚ ಒಂದು 15,000, ರಿಪೇರಿ ವೆಚ್ಚ 4,000, ಪಶುಹಾರ ಕೂಲಿ ಒಂದು 4,000, 25 ಒಂದು ಸಭೆ ಮಾಮೂಲಿ ಸಾಮಾನ್ಯ ಸಭೆಗೆ 20,000, ಸಹಕಾರಿ ವಾರಪತ್ರಿಕೆ 1,500, ಎ ಬಾಬತ್ತು 3,600, DCS ಪುಸ್ತಕಗಳು 2,000, ತರಬೇತಿ 5,000. ಈ ರೀತಿ 3,07,600 ರೂಪಾಯಿ ಖರ್ಚು. ಅಲ್ಲ ಅಷ್ಟಾಗ್ಬೋದು, ಇಲ್ಲ ಕಮ್ಮಿ ಆಗ್ಬೋದು. ಜಾಸ್ತಿ ಆದ್ರೆ ಮತ್ತೆ ಅಪ್ರೋಲ್ ತಗೋಬೇಕು ನಿಮ್ಮ ಒಂದು ವಾರ್ಷಿಕ ಮಹಾಸಭೆಯಲ್ಲಿ, ಕಮ್ಮಿ ಆದ್ರೆ ತಗೊಳಂಗಿಲ್ಲ. ಎಲ್ಲರೂ ಬಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಇನ್ನೂ ಚೆನ್ನಾಗಿ ಅದನ್ನ ಮುಂದಕ್ಕೆ ಅದು ಸಮಸ್ಯೆಗಳನ್ನ ನಿವಾರಿಸಬಹುದು. ಇಲ್ಲಾಂದ್ರೆ ನಾವು ಅಲ್ಲೇ ಇಟ್ಕೊಂಡ್ ಕುಂತಾಗ ಅದು ಮುಂದೆ ಇದಾಗಲ್ಲ ಸಮಸ್ಯೆಗಳು. ಅದೇ ತರ ಅವ್ರಿಗಷ್ಟೊಂದು ಬೇಜಾರಾಗಿರೋದೇನಂದ್ರೆ ತಿಂಗಳಿಗೊಂದೊಂದು ಸಾರಿ ಆಲ್ರೆಡಿ ಕಮ್ಮಿ ಮಾಡ್ತಾ ಇದ್ದಾರೆ. ಅದರಿಂದ ಏನಪ್ಪ ಬಿಡಪ್ಪ ಏನು ಸುಮ್ಮನೆ ಮಾಡ್ಕೊಂಡ್ಬಿಟ್ಟು ಕುರಿಗಿಲೋ ಮೇಕೆಗಿಲೋ ಮಾಡ್ಕೊಳ್ಳೋಣ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿಂಗಳಿಗೊಂದೊಂದು ಸಾರಿ ಕಮ್ಮಿ ಮಾಡ್ತಾ ಇದ್ರೆ ತಿಂಗಳು ಈಗ ಅಟ್ಲೇ ಮಲ ತೆಗಿತೀರಿ ಮಲ ತೆಗಿತೀರಿ